ಚಂದನ ವಾಹಿನಿಯ ವೀಕ್ಷಕರೆಲ್ಲರಿಗೂ ನಮಸ್ಕಾರ. ಕರ್ನಾಟಕ ಸ್ಟಾರ್ಟಪ್ ಚಾಂಪಿಯನ್ಸ್ ನವಭಾರತದ ಶಿಲ್ಪಿಗಳು ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾನು ಅಮೃತಾ ಯಾದವ್. ವೀಕ್ಷಕರೇ, ಎ ಫಾರ್ ಆ್ಯಪಲ್ ಅಂತ ಇದ್ವಿ, ಆದರೆ ಈಗ ಎ ಫಾರ್ AI ಅನ್ನೋ ಅಷ್ಟರ ಮಟ್ಟಿಗೆ ನಾವು ಬೆಳೆದು ಬಂದಿದ್ದೀವಿ. ಈ ನಿಟ್ಟಿನಲ್ಲಿ ಅಡ್ವಾನ್ಸ್ ಟೆಕ್ನಾಲಜಿ ಕುರಿತಾಗಿ ಮತ್ತಷ್ಟು ಮಾಹಿತಿಯನ್ನು ನೀಡೋದಕ್ಕೆ ನಮ್ಮ ಜೊತೆ ಅತಿಥಿ ಒಬ್ಬರಿದ್ದಾರೆ. ಅವರೇ ವಾಸುಕಿ ಕಶ್ಯಪ್ ಅವರು. ಇವರು ಪಾರ್ಟ್ನರ್ ಎಂಗೇಜ್ಮೆಂಟ್ ಸೆಂಟರ್ ಆಫ್ ಎಕ್ಸಲೆನ್ಸ್ IoT ಆ್ಯಂಡ್ AI NASSCOM. ಸೊ ಇವನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ಇವಾಗ ಎಲ್ಲರ ಬಾಯಲ್ಲೂ AI ಎನೇಬಲ್ಡ್ ಟೆಕ್ನಾಲಜಿ, AI ಆ್ಯಪ್ಸ್ ಇದೆಲ್ಲವನ್ನು ನಾವು ಕೇಳ್ತಾ ಇದ್ದೀವಿ. ಆ್ಯಂಡ್ ಸ್ಟಾರ್ಟಪ್ಸ್ನ ನಾವು ನೋಡ್ತಾ ಇರುವಾಗಲೂ ಕೂಡ ಎಷ್ಟು AI ಟೆಕ್ನಾಲಜಿನ ಯೂಸ್ ಮಾಡ್ಕೊಂಡು ಒಂದು ಪ್ರಾಡಕ್ಟ್ ಬೇಸ್ಡ್ ಆಗಿರ್ಬೋದು, ಒಂದು ಅಪ್ಲಿಕೇಶನ್ಸ್ ಇರ್ಬೋದು, ಇದಷ್ಟೂ ನಾವು ಕಾಣ್ತಾ ಇದ್ದೀವಿ. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್, ಈ ಒಂದು ಬೆಳವಣಿಗೆ ಬಗ್ಗೆ? AI is here to stay and it is going to change the way ನಮ್ಮ ಲೈಫ್ ಸ್ಟೈಲ್ ಏನಿದೆ, ನಮ್ಮ ಜೀವನದಲ್ಲಿ ಅದನ್ನು ಅಳವಡಿಸ್ಕೊಳ್ಳೋದಿರ್ಬೋದು, ಯಾವ ರೀತಿಯಲ್ಲಿ ಅದರದ್ದು ಇಂಪ್ಯಾಕ್ಟ್ ಇದ್ದೇ ಇದೆ. ಈಗ ಆಲ್ರೆಡಿ ಸಾಕಷ್ಟು ಕಡೆ ಅದರದ್ದು ಇಂಪ್ಯಾಕ್ಟ್ ಆಲ್ರೆಡಿ ಎಲ್ಲರೂ ನೋಡ್ತಾ ಇದ್ದೀವಿ. ಅದನ್ನು ಹೇಗೆ ಒಂದು 30 ವರ್ಷದ ಹಿಂದೆ ಕಂಪ್ಯೂಟರ್ ರೆವಲ್ಯೂಷನ್ ಸ್ಟಾರ್ಟ್ ಆಯಿತು, ಕಂಪ್ಯೂಟರೈಸೇಷನ್ ಆದಾಗ, ಅದೇ ಥರ ಈಗ ಆ ಸ್ಟೇಜಲ್ಲಿ ಇದ್ದೀವಿ ಅಂತ ಅಂದ್ಕೊಳ್ಳಿ. ಇಟ್ಸ್ ಅ 30 year ಸೈಕಲಲ್ಲಿ. ಸೊ ದ ನೆಕ್ಸ್ಟ್ ಸೈಕಲ್ಸ್ ಕುಡ್ ಬಿ ಮಚ್ ಫಾಸ್ಟರ್ ಯೂಸಿಂಗ್ ನ್ಯೂವರ್ ಟೆಕ್ನಾಲಜೀಸ್ ವಿಚ್ ಕುಡ್ ಬಿ ಜನರೇಟಿವ್ AI ಇರ್ಬೋದು ಅಥವಾ ಏಜೆಂಟಿಕ್ AI ಇರ್ಬೋದು. ಸೊ ವಿಚ್ ಆರ್ ಗೋಯಿಂಗ್ ಟು ರೀಪ್ಲೇಸ್ ಅ ಲಾಟ್ ಆಫ್ ಹ್ಯೂಮನ್ ಆ್ಯಕ್ಟಿವಿಟೀಸ್ ಆರ್ ಹ್ಯೂಮನ್ ಟಾಸ್ಕ್ಸ್ ಅಂತ ಏನು ಹೇಳ್ತೀವಿ, ಏಜೆಂಟಿಕ್ AIನ ಯೂಸ್ ಮಾಡೋದ್ರಿಂದ. ಸೊ ದಿಸ್ ಇಸ್ ಗೋಯಿಂಗ್ ಟು ಸ್ಟೇ ಹಿಯರ್ ಆ್ಯಂಡ್ ಇಟ್ ಈಸ್ ಓನ್ಲಿ ಗೋಯಿಂಗ್ ಟು ಗೆಟ್ ಬೆಟರ್ ಫಾರ್ ಹ್ಯೂಮನ್ಸ್ ಆ್ಯಂಡ್ ಇಟ್ಸ್ ನಾಟ್ ಗೋಯಿಂಗ್ ಟು, ಐ ವುಂಟ್ ಸೇ ಇಟ್ ಟೇಕ್ ಅವೇ ಜಾಬ್ಸ್ ಅಂತಿಲ್ಲ. ಇಟ್ಸ್ ಮೇಜರ್ ಕನ್ಸರ್ನ್ ಇರುತ್ತೆ. ಇಟ್ ಈಸ್ ದ ನ್ಯೂ ಸ್ಕಿಲ್ಸ್ ದಟ್ ವಿ ನೀಡ್ ಟು ಲರ್ನ್ ಹೌ ಟು ಲಿವ್ ವಿತ್ ದ್ಯಾಟ್, ಕೋ ಎಕ್ಸಿಸ್ಟ್. ಅಫ್ಕೋರ್ಸ್. ಆ್ಯಂಡ್ ನೀವು NASSCOM ಅಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ. ಸೊ NASSCOM ಯಾವ ರೀತಿ ಇಂಡಸ್ಟ್ರೀಸ್ ಆ್ಯಂಡ್ ಸ್ಟಾರ್ಟಪ್ ಜೊತೆ ಅಸೋಸಿಯೇಟ್ ಆಗಿದೆ? ನಾವು ಸ್ಟಾರ್ಟಪ್ಸ್ ಜೊತೆ ಸಾಕಷ್ಟು ವರ್ಕ್ ಮಾಡ್ತೀವಿ. ವಿ ಎನ್ಕರೇಜ್ ಸ್ಟಾರ್ಟಪ್ಸ್, ವಿ ಇನ್ಕ್ಯುಬೇಟ್. ಐ ಆಮ್ ಫ್ರಮ್ ದ ಟೀಮ್ ದಟ್ ಇನ್ಕ್ಯುಬೇಟ್ಸ್ ಸ್ಟಾರ್ಟಪ್ಸ್ ಕಾಲ್ಡ್ Center of Excellence, which is supported by the Ministry of Electronics and Information Technology and Karnataka State IT/BT department. So here we incubate startups. We have more than 160-seater in HSR layout, where we now are not just incubating them, we help them get market access, enterprise connect, co-creation, co-innovation. We help them collaborate with a lot of industries based on their strength and the kind of innovation that they have. So ಇದನ್ನು ನಾವು ಮಾಡ್ತೀವಿ ಅವ್ರಿಗೆ. ಪ್ಲಸ್ ನಾವು ಅವ್ರಿಗೆ ಫಂಡಿಂಗ್ ಆ್ಯಕ್ಸಸ್ಗೆ VCs ಜೊತೆ ಕನೆಕ್ಟ್ ಮಾಡ್ತೀವಿ. ಆಮೇಲೆ ಪೇಟೆಂಟ್ ಫೈಲಿಂಗ್ಗೆ ಸರ್ಕಾರದಿಂದ ಸಾಕಷ್ಟು ಸಬ್ಸಿಡೀಸ್ ಇದೆ, ಅದಕ್ಕೆ ಅದನ್ನೆಲ್ಲ ಅವ್ರಿಗೆ ಎಜುಕೇಟ್ ಮಾಡ್ತೀವಿ. ಮತ್ತು ಅವ್ರಿಗೆ ಹೇಗೆ ಬಿಸ್ನೆಸ್ ರನ್ ಮಾಡ್ಬೋದು ಅಂಥೇಳಿ ಇಂಡಸ್ಟ್ರಿ ಮೆಂಟರಿಂಗ್ ಆ್ಯಕ್ಸಸ್ ಕೊಡ್ತೀವಿ. ಸಮ್ ಆಫ್ ದ ಸಕ್ಸಸ್ಫುಲ್ ಸ್ಟಾರ್ಟಪ್ಸಿಂದನೂ ಅವ್ರಿಗೆಲ್ಲ ಸೆಷನ್ಸ್ ಮಾಡ್ತೀವಿ ನಾವು. ಈ ರೀತಿಯಾದ ಏನೇ ಸಹಾಯ ಅವ್ರಿಗೆ ಬೇಕಿದ್ರೂ ಅದನ್ನು ನಾವು ಮಾಡಿಕೊಡ್ತೀವಿ ಅವ್ರಿಗೆ. ಸೊ ದಟ್ ಟು ಮೇಕ್ ಶ್ಯೂರ್ ದಟ್ ದೇ ಆರ್ ಫೇಲ್ಯೂರ್ ಪ್ರೂಫ್. ಯಾದಷ್ಟು ಕೈ ಹಿಡಿದು ಅವ್ರನ್ನ ಮೇಲೆತ್ತಿ ಅವ್ರನ್ನ ಮುನ್ನುಗ್ಸೋಕ್ಕೆ ಪ್ರಯತ್ನ ಪಡ್ತೀವಿ, ಸೊ ದೇ ಸಕ್ಸೀಡ್. ಸೊ ದಟ್ ದ ಫೇಲ್ಯೂರ್ ರೇಟ್ ಆರ್ ದ ಮಾರ್ಟಲ್ ರೇಟ್ ಇಸ್ ಲೆಸ್. ಡೆಫಿನೆಟ್ಲಿ. ಆ್ಯಂಡ್ ಈಗ ಒಂದು ಯಂಗ್ ಜನ್ರೇಷನ್ ಏನಿದ್ದಾರೆ, ಒಂದು ಸ್ಟೂಡೆಂಟ್ ಲೈಫಿಂದನೇ ಸ್ಟಾರ್ಟಪ್ ಕಂಪನೀಸ್ನ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಸೊ ಆ್ಯಂಡ್ ಈ ಒಂದು ಪ್ರಾಂತ್ಯ ಏನಿದೆ, ಈ ಒಂದು ಝೋನ್ ಬೆಳಗಾವಿ ಇರ್ಬೋದು, ಹುಬ್ಳಿ, ಧಾರವಾಡ, ಇಲ್ಲೂ ಕೂಡ ಎಮರ್ಜಿಂಗ್ ಸ್ಟಾರ್ಟಪ್ ಎಕೋಸಿಸ್ಟಮ್ನ ನಾವು ನೋಡ್ತಾ ಇದ್ದೀವಿ. ಸೊ ಇಲ್ಲಿ ನಡೀತಾ ಇರುವಂತಹ ಬಿಯಾಂಡ್ ಬೆಂಗಳೂರು ಇನಿಷಿಯೇಟಿವ್ ಬಗ್ಗೆ ನೀವೇನು ಹೇಳೋಕ್ಕೆ ಇಷ್ಟಪಡ್ತೀರಾ? It's an excellent initiative and a thought by both the KDEM, which is leading this from the front through the government support. HDB, Hubli, Dharwad, Belgavi cluster ಏನಿದೆ, which produces nearly about 20,000 students every year across streams. About 7,000 to 6,000 to 7,000 STEM graduates come out every year. If you really look at Hubli as a cluster or Belgavi as a area, you find a lot of startups who are mostly from the college students starting off as entrepreneurs. They're coming out with a lot of hardware products. That is very interesting and a very nice development, I would say, than working on some of the software ones, which is a lot of rush that has already taken place in that size on that side. Plus, Dharwad being an education hub, and there is an FMCG cluster that's going to come up. So that is also a very interesting one for and a very promising one for a lot of graduates who are coming out from the colleges. They can either start off as an entrepreneurs to support that cluster or be part of that cluster by being entrepreneurs. So I think that way it helps. And one last question, what's your advice to upcoming startup companies or aspiring entrepreneurs? Do not stop innovating, continue to innovate, keep incrementally improving, and you will get there, and perseverance pays. Yes, thank you so much. ಒಂದು ಎಕೋಸಿಸ್ಟಮ್ ಬಿಲ್ಡಿಂಗ್ ಆಗಿರಬಹುದು ಅಥವಾ ಆಸ್ಪೈರಿಂಗ್
ಆಂಟರ್ಪ್ರಿನರ್ಸ್ ಏನಿದ್ದಾರೆ, ನಾವು ಒಂದು ಕನಸು ಕಟ್ಕೊಂಡು ಸಂಸ್ಥೆಯನ್ನು ಹುಟ್ಟಾಕಬೇಕು ಅಂತ ಅಂದ್ಕೊಳ್ಳೋರಿಗೆ ಒಂದು ನೆರವನ್ನು ನೀಡ್ತಾ ಇದ್ದೀರಾ. ಪ್ರತಿಯೊಂದು ಮೆಂಟರ್ಶಿಪ್ಪಿಂದ ಹಿಡಿದು ಫಂಡಿಂಗ್ ಎಲ್ಲ ರೀತಿಯಾದಂತಹ ಸಹಾಯ ಹಸ್ತವನ್ನು ನೀಡ್ತಾ ಇದ್ದೀರಾ ನಾಸ್ಕಾಮ್ ಕಡೆಯಿಂದ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ವೀಕ್ಷಕರೇ, ನಮ್ಮ ಜೊತೆ KDEM ಹುಬ್ಳಿ ಧಾರವಾಡ ಬೆಳಗಾಂ ಕ್ಲಸ್ಟರ್ ಹೆಡ್ ಆಗಿರುವ ವೆಂಕಟೇಶ್ ದೇಶಪಾಂಡೆ ಅವರಿದ್ದಾರೆ. ಅವ್ರನ್ನ ವೆಲ್ಕಮ್ ಮಾಡೋಣ. ಸರ್, ವೆಲ್ಕಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಮ್ಯಾಮ್. KDEM ಕಡೆಯಿಂದ ಸ್ಟಾರ್ಟಪ್ಗಳಿಗಂತೂ ಒಂದು ಎನಾರ್ಮಸ್ ಸಪೋರ್ಟ್ ಸಿಗ್ತಾ ಇದೆ, ಒಂದು ಬ್ಯಾಕ್ ಬೋನ್ ಆಗಿ ನಿಂತಿದೆ. ಎಲ್ಲ ರೀತಿಯಲ್ಲೂ ಒಂದು ಏನು ಫಿನಾನ್ಷಿಯಲ್ ಫಂಡಿಂಗ್ ಇರ್ಬೋದು, ಇನ್ವೆಸ್ಟ್ಮೆಂಟ್ ಆಗಿರ್ಬೋದು, ಮೆಂಟರ್ಶಿಪ್ ಆಗಿರ್ಬೋದು, ಪ್ರತಿಯೊಂದರಲ್ಲೂ ಒಂದು ಪ್ಲ್ಯಾಟ್ಫಾರ್ಮ್ ಕಲ್ಪಿಸ್ಕೊಡೋದಿರ್ಬೋದು. ಸೊ KDEM ಬಗ್ಗೆ ನಿಮ್ಮ ಮಾತುಗಳಲ್ಲಿ ಹೇಳಿ. ನಮಸ್ಕಾರ, ಎಲ್ಲರಿಗೂ ನಮಸ್ಕಾರ. KDEM ಅಂದರೆ ಒಂದು ಕ್ಯಾಟಲಿಸ್ಟ್ ಇದೆ. ಕ್ಯಾಟಲಿಸ್ಟ್ ಅಂದರೆ ವಿ ಎನೇಬಲ್ ಈಕೋಸಿಸ್ಟಮ್ಸ್. ಈಕೋಸಿಸ್ಟಮ್ಸ್ ಅಂದರೆ ಹೆಂಗೆ, ಸ್ಟಾರ್ಟಪ್ಪಿಗೆ ಏನೇನು ಬೇಕು, ಸ್ಟಾರ್ಟಪ್ಪಿಗೆ ಫೈನಾನ್ಸ್ ಬೇಕು, ಟ್ಯಾಲೆಂಟ್ ಬೇಕು, ಆಮೇಲೆ ಒಂಥರ ಮೆಂಟರ್ಶಿಪ್ ಬೇಕು ಬೆಳೆಯೋಕ್ಕೆ. ಹುಬ್ಳಿ ಧಾರವಾಡ ಬೆಳಗಾಂ ಯಾವಾಗಲೂ ಹ್ಯಾಸ್ ಬೀನ್ ಅ ಗ್ರೇಟ್ ಸಪ್ಲೈಯರ್ ಆಫ್ ಟ್ಯಾಲೆಂಟ್. ನಮ್ಮದು ಎಲ್ಲರಿಗಿಂತ ದೊಡ್ಡ ಸ್ಟ್ರಾಂಗ್ ಪಾಯಿಂಟ್ ಅಂದರೆ ವಿ ಹ್ಯಾವ್ ಗ್ರೇಟ್ ಟ್ಯಾಲೆಂಟ್ ಇನ್ ದ ರೀಜನ್. ಬೆಂಗಳೂರಿಗೆ ಹೋಗೋರೆಲ್ಲರೂ 50-60% ಆಫ್ ದ supply comes from this region. We have great institutions, great academia, great membership. We have a lot of history ಇಲ್ಲಿ. ಬೆಳಗಾಂ ಹೆಂಗೆ ಗ್ರೋ ಆಯಿತು? ಬೆಳಗಾಂ ಗ್ರೋ ಆಗೋಕ್ಕೆ ಕಾರಣ ಏನು? ಫೌಂಡ್ರಿ ಕ್ಲಸ್ಟರು ಮೇನ್ ಇತ್ತು. ದ್ಯಾಟ್ ಈಸ್ ವಾಟ್ ಬ್ರಾಡ್ ಬೆಳಗಾಂ ಅಪ್. ಹುಬ್ಳಿ ಏನಿತ್ತು? ಹುಬ್ಳಿ ಟ್ರೇಡ್ ಲೊಕೇಶನ್, ಸ್ಟ್ರಾಟಜಿಕ್ ಟ್ರೇಡ್ ಲೊಕೇಶನ್ ಫಾರ್ ಕರ್ನಾಟಕ. ಧಾರವಾಡ ಯಾವಾಗಲೂ ವಾಸ್ ಅ ಇನ್ಸ್ಟಿಟ್ಯೂಷನ್ ಹೆವಿ. ಆಯಿತಾ? ಇವಾಗ KDEM ಅಂದರೆ ಏನು? KDEM ವಿ ಆರ್ ಗೆಟಿಂಗ್ ಎವ್ರಿಬಡಿ ಟುಗೆದರ್. ನಮ್ಮ ಕೆಲಸ ಏನಂದರೆ ಎಲ್ರಿಗೂ ಒಂದು ಟೇಬಲ್ ಕರ್ಕೊಂಬರೋದು ಆ್ಯಂಡ್ ಅವರಿಗೆ ಹೆಲ್ಪ್ ಮಾಡೋದು ಆ್ಯಂಡ್ ಮೆಂಟರ್ಶಿಪ್ ಕೊಡೋದು, ಗ್ರಾಂಟ್ಸ್ ಕೊಡೋದು, ಗ್ರಾಂಟ್ ಬಗ್ಗೆ ತಿಳುವಳಿಕೆ ಕೊಡೋದು, ಅವರಿಗೆ ಎಜುಕೇಟ್ ಮಾಡೋದು. ಹೌದಾ? ದ ಯಂಗ್ ಜನರೇಷನ್ ಟುಡೇ ಏನು ಮಾಡ್ತಾಯಿದ್ದಾರೆ? ಅವರೊಂದು ರೂಮಲ್ಲಿ ಕೂತ್ಕೊಂಡ್ಬಿಟ್ಟು ಏನೋ ಇನೋವೇಷನ್ ಮಾಡ್ತಾರೆ. ಬಟ್ ಅವರಿಗೆ ಗೊತ್ತಿರಲ್ಲ ಎಲ್ಲಿ ಹೋಗಬೇಕು, ಏನು ಮಾಡಬೇಕು, ಹೆಂಗೆ ಗ್ರೋ ಆಗಬೇಕು, ನಮ್ಮ ಹತ್ರ ಟ್ಯಾಲೆಂಟ್ ಹೆಂಗೆ ಬರುತ್ತೆ. ನಾವು ಇವಾಗ 4 ಜನ ಕೂತ್ಕೊಂಡು ಒಂದು ಕಂಪ್ನಿ ಸ್ಟಾರ್ಟ್ ಮಾಡಿದ್ದೀವಿ. ಬಟ್ ಅದ್ರ ಮುಂದೆ ಏನು? ಅದಕ್ಕೆ ಗೌರ್ಮೆಂಟ್ ಸಿಕ್ಕಾಪಟ್ಟೆ ಗ್ರ್ಯಾಂಟ್ಸ್ ಕೊಟ್ಟು ರೀಜನಲ್ಲಿ 6-7 ಇನ್ಕ್ಯುಬೇಷನ್ ಸೆಂಟರ್ಸ್ ಮಾಡಿದ್ದಾರೆ. ದೇಶಪಾಂಡೆ ಸ್ಟಾರ್ಟಪ್ಸ್ ಇದೆ, KLE ಇದೆ, GIT ಇದೆ, ಆಮೇಲೆ ಇವಾಗ ಮರಾಠ ಮಂಡಲದಲ್ಲಿ TBI ಆಗ್ತಾಯಿದೆ. ಸೊ ಗೌರ್ಮೆಂಟ್ ಗ್ರಾಂಟ್ಸ್ ಕೊಡ್ತಾ ಇದ್ದಾರೆ, ಸಪೋರ್ಟ್ ಮಾಡ್ತಾ ಇದ್ದಾರೆ. ಬಟ್ ಈ ವಿಷಯದಲ್ಲಿ ಚಿಕ್ಕ ಸ್ಟಾರ್ಟಪ್ಗಳಿಗೆ ಈ ನ್ಯೂಸು ಸಿಗಲ್ಲ. ನಮ್ಮ ಕೆಲಸ ಏನಂದರೆ ಎಜುಕೇಷನ್, ಇವರಿಗೆ ಎಡ್ಯುಕೇಟ್ ಮಾಡೋದು. ಏನು ಗ್ರಾಂಟ್ಸ್ ಇದೆ, ಏನು ತೊಗೊಳ್ಬೋದು, ಹೇಗೆ ನೀವು ಗ್ರೋ ಆಗ್ಬೋದು, ನಿಮಗೆ ಟ್ಯಾಲೆಂಟ್ ಎಲ್ಲಿಂದ ಸಿಗುತ್ತೆ, ಯಾವ ಗ್ರಾಂಟ್ ನಿಮಗೆ ಸ್ಪೆಸಿಫಿಕ್ ಆಗಿ ಹೆಲ್ಪ್ ಆಗುತ್ತೆ, ಈ ಥರ ಎಲ್ಲ ಮಾಡಿಕೊಂಡು ಎಲ್ರಿಗೂ ಒಂದು ಟೇಬಲಲ್ಲಿ ಕರ್ಕೊಂಬಂದು ವಿ ಗಿವ್ ದೆಮ್ ದ ಆಪರ್ಚುನಿಟಿ. ನೆಕ್ಸ್ಟ್ ಏನು ಮಾಡಬೇಕಂದ್ರೆ ವಿ ನೀಡ್ ಟು ಎಕ್ಸ್ಪೋಸ್ ದೆಮ್ ಟು ಪ್ಲೇಸಸ್ ಲೈಕ್ ಬ್ಯಾಂಗ್ಳೂರ್. ಅದು ಒಂದು KDEM ಇಂದು ರೆಸ್ಪಾನ್ಸಿಬಿಲಿಟಿ. ಓಕೆ, ಆಯಿತಾ? ಸರಿ. ಈಗ ನಾರ್ದರ್ನ್ ಪಾರ್ಟ್ ಆಫ್ ಕರ್ನಾಟಕ ಏನಿದೆ, ಉತ್ತರ ಕರ್ನಾಟಕದ ಎಷ್ಟೋ ಭಾಗಗಳನ್ನ ಎಲ್ಲ ವಿಷಯದಲ್ಲೂ, ಬಹುತೇಕ ಎಲ್ಲ ವಿಷಯಗಳಲ್ಲೂ ಒಂದು ಕಾರ್ನರ್ಡ್ ಮಾಡಿರೋಂತಹ ಒಂದು ಫೀಲಿಂಗ್ ಇದೆ. ಆ್ಯಂಡ್ ಅವ್ರಿಗೂ ಕೂಡ ಏನನ್ಸುತ್ತೆ, ನಾವೆಲ್ಲೋ ಆಪರ್ಚುನಿಟಿಯಿಂದ ಮಿಸ್ ಆಗ್ತಾ ಇದ್ದೀವಿ, ಡಿಪ್ರೈವ್ ಆಗಿದ್ದೀವಿ ಅನ್ನೋದು ಒಂದು ಕೂಗು ಕೇಳ್ತಾ ಇರುತ್ತೆ. ಸೊ ಈಗ ಸ್ಟಾರ್ಟಪ್ ಎಕೋಸಿಸ್ಟಮ್ ಅಂತ ಬಂದಾಗ ಈ ವಿಷಯದಲ್ಲಿ ಯಾವ ರೀತಿ ಬೆಳವಣಿಗೆ ಆಗ್ತಾ ಇದೆ ಇಲ್ಲಿನ ಭಾಗದಲ್ಲಿ? ಅದು ಒಂದು ಏನು ಅವರಿಗೆ ಮನಸ್ಸಲ್ಲಿತ್ತು. ಇವಾಗ ನಾವು ಏನು ಮಾಡ್ತಾ ಇದ್ದೇವೆ, ವಿ ಆರ್ ಎಕ್ಸ್ಪೋಸಿಂಗ್ ದೆಮ್ ಟು ಅ ಲಾಟ್ ಆಫ್ ಇಂಟರ್ನ್ಯಾಷನಲ್ ಥಿಂಗ್ಸ್. ಇವಾಗ ಇದೇ ಟೆಕ್ಸ್ ರಿಲೇಷನ್ ತೊಗೊಳ್ಳಿ, ಇಲ್ಲಿ ಯಾರ್ಯಾರು ಬರ್ತಾರೆ, ನಾವು ಎಲ್ಲ ದೊಡ್ಡ ಕಂಪ್ನಿಗೆ ರಿಕ್ವೆಸ್ಟ್ ಮಾಡಿಕೊಂಡು ಅವ್ರಿಗೆ ಕರೆಸಿದ್ದೀವಿ. ಎಲ್ಲ ದೊಡ್ಡ ಅಕಾಡೆಮಿಯಾ ಬಂದಿದೆ, ವೈಸ್ ಚಾನ್ಸಲರ್ಸು,
ಆಮೇಲೆ HNIs ಅವರೆಲ್ಲ ಬಂದಿದ್ದಾರೆ ರೀಜನಿಗೆ. ಅದನ್ನು ನಾವು ತೊಗೊಂಡೋಗಿ ಎಕ್ಸ್ಪೋಜರ್ ಕೊಡ್ತಾ ಇದ್ದೀವಿ ಇವಾಗ ಸ್ಟಾರ್ಟಪ್ಸಿಗೆ. ಓಕೆ. ಸೊ ಅದೊಂದು ಪ್ರೀಟೆಕ್ಸ್ಟ್ ಏನಿತ್ತು ಅವರಿಗೆ, ಆ ನೋಷನ್ ಎಲ್ಲ ಹೋಗ್ತಾ ಇದೆ ಇವಾಗ. ಸೊ ದ ಯಂಗರ್ ಜನರೇಷನ್ ಹೊರಗಡೆ ಬರ್ತಾ ಇದ್ದಾರೆ. ದೇ ಆರ್ ಕಮಿಂಗ್ ಔಟ್ ಆಫ್ ಇಟ್, ಎಕ್ಸ್ಪ್ಲೋರ್ ಮಾಡ್ತಾ ಇದ್ದಾರೆ. ದೇ ವಾಂಟ್ ಟು ಟೇಕ್ ಮೋರ್ ಚಾನ್ಸಸ್. ದೇ ಆರ್ ಹಂಗ್ರಿ ಟು ಗ್ರೋ. ಸೊ ವಾಟ್ ಈಸ್ ಅವರ್ ಜಾಬ್? ನಾನು ಇಲ್ಲಿ ಬಂದು ಈ ಕ್ಲಸ್ಟರನ್ನು ಗ್ರೋ ಮಾಡೋಕ್ಕೆ ಐ ವಾಂಟ್ ಟು ಗಿವ್ ದೆಮ್ ದ ಕ್ಯಾಟಲಿಸ್ಟ್, ಬಿ ದ ಕ್ಯಾಟಲಿಸ್ಟ್. ಎಲ್ಲರನ್ನು ಕರ್ಕೊಂಡು ಒಟ್ಟಿಗೆ ಗ್ರೋ ಆಗೋಣ ಅನ್ನೋದು ಒಂದು ಉದ್ದೇಶ ನಮ್ಮದು. ದ್ಯಾಟ್ ಈಸ್ KDM, ದ್ಯಾಟ್ ಈಸ್ KDM's ಜಾಬ್. ಡೆಫಿನೆಟ್ಲಿ. ಆ್ಯಂಡ್ ಕೊನೆಯದಾಗಿ ಯಂಗ್ ಆಂಟರ್ಪ್ರಿನರ್ಸ್ಗೆ ಅಥವಾ ಅಪ್ಕಮಿಂಗ್ ಸ್ಟಾರ್ಟಪ್ ಕಂಪ್ನೀಸ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ನೆಟ್ವರ್ಕ್ ಮಾಡಿ, ಹೊರಗಡೆ ಹೋಗಿ ಕೇಳೋದಕ್ಕೆ ಹೆದರಬೇಡಿ, ಹೆಲ್ಪ್ ಕೇಳಿ. ನಿಮಗೆ ಯಾವಾಗ ಅನಿಸುತ್ತೆ ನೀವು ಗ್ರೋತ್ ಸ್ಟೇಜಲ್ಲಿ ಬಂದು ಸಿಕ್ಕಾಕೊಂಡಿದ್ದೀರಾ, ರೀಚ್ ಔಟ್ ಟು ಅಸ್, ವಿ ವಿಲ್ ಹೆಲ್ಪ್ ಯು. ನಾವು ಮಾಡ್ತೀವಿ, ನಮ್ಮ ಕೆಲಸನೇ ಅದು. ಈ ರೀಜನ್ನ ಗ್ರೋ ಮಾಡೋಕ್ಕೆ ನಾನು ಐ ಆಮ್ ಗೋಯಿಂಗ್ ಡೌನ್, ಎಲ್ಲ ಒಳಗಡೆ ಹೋಗಿ ಯಾರ್ಯಾರು ಕರ್ನಾಟಕ ಸ್ಟಾರ್ಟಪ್ ಕರ್ನಾಟಕ ರಿಜಿಸ್ಟರ್ ಆಗಿಲ್ಲ ಅಂಥವ್ರನ್ನ ಹುಡ್ಕೊಂಡು ರಿಜಿಸ್ಟರ್ ಮಾಡಿಸ್ತಾ ಇದ್ದೀನಿ. ಇಟ್ ಈಸ್ ಅ tedious ಜಾಬ್. ವಿ ಹ್ಯಾವ್ ಗ್ರೇಟ್ ಲೀಡರ್ಸ್. ನಮ್ಮ ಇಂಡಸ್ಟ್ರಿ ಆ್ಯಂಕರ್ಗಳಲ್ಲಿ ಇವಾಗ ಸೂಪರ್ ಚಾರ್ಜ್ ಆಗಿದ್ದಾರೆ. ಈ ಇವೆಂಟ್ ಒಂದು ಸಕ್ಸಸ್ ಆದರೆ ಆಗುತ್ತೆ. ಅದಕ್ಕೆ ನಾನು ಶ್ರೀ ಮೊಹಮ್ಮದ್ ರೋಷನ್ ಅವರಿಗೆ, DC ಅವರಿಗೆ ಧನ್ಯವಾದಗಳು ಹೇಳ್ತೀನಿ. ಅವರು ನಮಗೆ ಸುವರ್ಣ ವಿಧಾನಸೌಧದಲ್ಲಿ ಈ ಈವೆಂಟನ್ನು ಮಾಡೋ ಅವಕಾಶ ಕೊಟ್ಟಿದ್ದಾರೆ. ಅದಕ್ಕೆ ನಾವು ಎಷ್ಟಾಗುತ್ತೋ ಅಷ್ಟು ಪ್ರೋತ್ಸಾಹನ ಕೊಡ್ತೀವಿ ಸ್ಟಾರ್ಟಪ್ಸ್ಗೆ. ಬನ್ನಿ, ಜೊತೆಗೆ ಗ್ರೋ ಆಗೋಣ. ಡೆಫಿನೆಟ್ಲಿ. ಆ್ಯಂಡ್ ನೀವೇ ಹೇಳಿದಾಗೆ ಅದ್ಭುತವಾದಂತಹ ಪ್ರತಿಭೆಗಳು ಈ ಒಂದು ರೀಜನಲ್ಲಿದೆ. ಅವ್ರಿಗೆ ಆದಷ್ಟು ಬೇಗ ಅವಕಾಶ ವಂಚಿತರು ಅನ್ನೋ ಭಾವನೆ ದೂರ ಆಗಿ ಇನ್ನೂ ಈ ಎಕೋಸಿಸ್ಟಮ್ ಬೆಳೀಲಿ, ಯೂನಿಕಾರ್ನ್ಸ್ ಕರ್ನಾಟಕದಲ್ಲಿ ಇನ್ನೂ ಕೂಡ ಹೆಚ್ಚಾಗಿ ಬರಲಿ ಅಂತ KDEM ಕಡೆಯಿಂದನೂ ಅವ್ರಿಗೆಲ್ಲರಿಗೂ ನೆರವು ಸಿಗಲಿ ಅಂತ ನಾವು ಕೂಡ ಆಶಿಸ್ತೀವಿ. ಥ್ಯಾಂಕ್ ಯು ಸೋ ಮಚ್ ಇಷ್ಟೆಲ್ಲ ಮಾಹಿತಿಯನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕೆ. ಥ್ಯಾಂಕ್ ಯು. ವೀಕ್ಷಕರೇ, ನಮ್ಮ ಜೊತೆ ಬೆಳಗಾಂ ಆಕ್ಸಿಜನ್ ಪ್ರೈವೇಟ್ ಲಿಮಿಟೆಡ್ನ ಫೌಂಡರ್ ಆ್ಯಂಡ್ CEO ಆಗಿರುವ ವೆಂಕಟೇಶ್ ಪಾಟೀಲ್ ಅವರಿದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಬೆಳಗಾಂ ಆಕ್ಸಿಜನ್ ಶುರುವಾದಾಗ ಅದೊಂದು ಬಡ್ಡಿಂಗ್ ಇಂಡಸ್ಟ್ರಿ ಆಗಿತ್ತು. ಸೊ ಆಗ ಏನೆಲ್ಲ ಚಾಲೆಂಜಸ್ ಇತ್ತು, ಎಷ್ಟು ಶ್ರಮ ಪಡಬೇಕಾಯಿತು? ಬೆಲ್ಗಾಮ್ ಆಕ್ಸಿಜನ್ ನಾವು ಸೆಟಪ್ ಮಾಡಿದಾಗ ಅಫ್ಕೋರ್ಸ್ ಐ ಆಲ್ರೆಡಿ ಹ್ಯಾಡ್ ಲಾಟ್ ಆಫ್ ಎಕ್ಸ್ಪೀರಿಯನ್ಸ್ ಇನ್ ಇಂಡಸ್ಟ್ರಿಯಲ್ ಆ್ಯಂಡ್ ಮೆಡಿಕಲ್ ಗಾಸಸ್ ಫೀಲ್ಡ್. I started my career trading in industrial medical gases. ಮುಂದೆ ಹೋಗಿ ಬ್ಯಾಕ್ವರ್ಡ್ ಇಂಟಿಗ್ರೇಷನ್ ಅಂತ ಪ್ರೊಡಕ್ಷನಲ್ಲಿ ಹೋದ್ವಿ. ಸೊ ಚಾಲೆಂಜಸ್ ವೆನ್ ಯು ಸ್ಟಾರ್ಟ್ ಎ ಇಂಡಸ್ಟ್ರಿ ಬೇರೆನೇ ಇರುತ್ತೆ, ಟ್ರೇಡಿಂಗ್ ಇದ್ದ ಚಾಲೆಂಜಸ್ ಬೇರೆ ಇರುತ್ತೆ. ಬಟ್ ದ ಜರ್ನಿ ಹ್ಯಾಸ್ ಬೀನ್ ವೆರಿ ಸಕ್ಸಸ್ಫುಲ್. ಲಾಟ್ ಆಫ್ ಲರ್ನಿಂಗ್ ಆಲ್ಸೋ ಅಲಾಂಗ್ ದ ವೇ. ಸರ್, ನೀವು ಒಬ್ಬ ಮೆಂಟರ್ ಆಗಿ ಮತ್ತು ಏಂಜಲ್ ಇನ್ವೆಸ್ಟರ್ ಆಗಿ ತುಂಬಾ ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದೀರಾ ಒಂದು ಸ್ಟಾರ್ಟಪ್ ಎಕೋಸಿಸ್ಟಮ್ಗೆ. ಇಲ್ಲಿ ಈ ರೀಜನ್ನ ಒಂದು ಎಮರ್ಜಿಂಗ್ ಎಕೋಸಿಸ್ಟಮ್ನ ನೋಡಿದಾಗ ನಿಮಗೆ ಯಾವ ರೀತಿ ಅನ್ನಿಸ್ತಾ ಇದೆ? ಮೇಡಮ್, ಇದೇ ರೀಜನ್ನಲ್ಲಿ, ಬ್ಯಾಂಗ್ಳೂರಿನ ಯಾವುದೇ ರೀಜನ್ನಲ್ಲಿ ಇವತ್ತಿನ ಯಂಗ್ ಪೀಳಿಗೆ ಏನಿದೆ, ದೇ ಹ್ಯಾವ್ ಗಾಟ್ ಅ ಮಚ್ ಬಿಗರ್ ವಿಷನ್. So it's all about, nurturing them, mentoring them to make their dream come reality. Angel investing, nanagondu started as a passion, but along the way I've been, I've been lucky that I am able to identify very good companies, very good founders, and our investments have proved successful, but lot of credit I would love to give it to the founders of those companies. Of course, angel investment alli every time nimge success barutte antiralla. You should have that courage to accept loss agutte, success agutte. ನನ್ನ ಕೇಸಲ್ಲಿ ಫಾರ್ಚುನೇಟ್ಲಿ ಲಾಸಸ್ ಇದೆ, ಬಟ್ at the same time success has been much more than loss. But for that, the credit will go to the founders, not to me.
ನೀವು ಹೇಳಿದ್ರಿ ನಂಗೆ ಒಳ್ಳೊಳ್ಳೆ ಕಂಪ್ನೀಸ್ ಸಿಕ್ತು, ಫೌಂಡರ್ಸ್ ಸಿಕ್ತು, ಐ ವಾಸ್ ಏಬಲ್ ಟು ರೆಕಗ್ನೈಸ್ ಗುಡ್ ಒನ್ಸ್ ಅಂತ. ಸೊ ವಾಟ್ ವಾಸ್ ದ ಕ್ರೈಟೀರಿಯಾ ಟು ರೆಕಗ್ನೈಸ್ ಆರ್ ಐಡೆಂಟಿಫೈ ದೆಮ್? ಏನಾಗುತ್ತೆ, ವೆನ್ ಯು ಇನ್ವೆಸ್ಟ್ ಇನ್ ಎ ಕಂಪ್ನಿ, ಎಲ್ಲ ಟೆಕ್ನಾಲಜಿ ಒಬ್ಬ ಮನುಷ್ಯನಿಗೆ ಗೊತ್ತಿರಲ್ಲ. ಆ್ಯಂಡ್ ಯು ಆರ್ ನಾಟ್ ಎ ವೆಂಚರ್ ಕ್ಯಾಪಿಟಲಿಸ್ಟ್ ವೇರ್ ಯು ಹ್ಯಾವ್ ಅ ಗ್ರೂಪ್ ಆಫ್ experts who will evaluate the companies. So idella it will go on your ability to identify the right talent, and not talent, I would say right people. True. So angel investor invests in a company without knowing what is that technology. ಆ ಟೆಕ್ನಾಲಜಿ ಮುಂದೆ ಎಷ್ಟರ ಮಟ್ಟಿಗೆ ಅದು ಸಕ್ಸಸ್ ಆಗುತ್ತೆ ಅದ್ರ ಬಗ್ಗೆ ನಾನು ಹೇಳಿರಲ್ಲ. ಬಟ್ angel investor has to look into the promoters of that company, the sincerity what they carry, and the transparency of those promoters. That plays a major role. So I would say I invest in people, not on the technology, not on any of these things. I see at the people, some frequency match happens, and then you invest. That has been my simple funda of investing. ನೈಸ್. ಸೊ ಈಗ ಬಿಯಾಂಡ್ ಬೆಂಗಳೂರು ಇನಿಷಿಯೇಟಿವಿಂದ ಈ ಥರದ್ದು ಸುಮಾರಷ್ಟು ರೀಜನ್ಗೆ ತುಂಬಾ ಹೆಲ್ಪ್ಫುಲ್ ಆಗ್ತಾ ಇದೆ. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ? Beyond Bangalore, madam, it's a very, very good initiative of Government of Karnataka. ಸಾಕಷ್ಟು ಟ್ಯಾಲೆಂಟ್ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ದ ಸ್ಟೇಟಲ್ಲಿದೆ. And they have been contributing across the globe. And some of the biggest companies in the world are headed by Indians. But at the same time, there are a lot of talent who want to do something in their own hometown. So, ಇದಕ್ಕೆ ಒಂದು ಸಪೋರ್ಟ್ ಸಿಸ್ಟಮ್ ಏನು ಬೇಕಾಗಿತ್ತು, ಅದು ಬಿಯಾಂಡ್ ಬ್ಯಾಂಗ್ಳೂರು ಗೌರ್ಮೆಂಟ್ ಇನಿಷಿಯೇಟಿವ್ಸ್ ಪ್ರೊವೈಡಿಂಗ್. ಐ ಆಮ್ ರಿಯಲಿ ಹ್ಯಾಪಿ ಅಬೌಟ್ ಇಟ್. ಐ ಆಮ್ ಹ್ಯಾಪಿ ದಟ್ KDEM is doing so much to promote different regions. Elevate program of Government of Karnataka is also one of the impetus which is helping young talent to come up with ideas, get good funding and grow. So beyond Bangalore, last 5 years it's happening. Maybe ಇನ್ನೊಂದು 5 ವರ್ಷದಲ್ಲಿ we will see a drastic changes in these regions, and more successful companies will come out of these different regions. That is my perception. CSR ಮೂಲಕ ಬೆಲ್ಗಾಮ್ ಆಕ್ಸಿಜನ್ ತುಂಬಾ ಒಂದು ಸೋಷಿಯಲ್ ಕಾಸ್ಗೆ ಕಾಂಟ್ರಿಬ್ಯೂಟ್ ಮಾಡಿದೆ, ಅದು ಎಸ್ಪೆಷಲಿ ಡ್ಯೂರಿಂಗ್ ಕೋವಿಡ್. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ? ಒಂದು ಸಂಸ್ಥೆಗೆ ಆ ಒಂದು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ? Madam, COVID is one thing we have seen in once in lifetime. I really hope ಇನ್ನೊಂದು ಸಾರಿ ಅದನ್ನು we should see. COVID strike ಆದಾಗ actually nobody was knowing what is the medicine for COVID, what is the treatment. So everybody came up with this thing that oxygen is the treatment for COVID. I would say fortunately I was in that field. When COVID struck, hospital beds ಸಿಗ್ತಾ ಇರಲಿಲ್ಲ. Beds ಸಿಕ್ಕರೆ they were not affordable to everybody. That was one of the biggest challenges. So our momentally, since we were manufacturing oxygen, we as a, I wouldn't say only my family, entire Belgaum Oxygen family, all my employees, we all thought what we can do at this stage. We could have taken it as a business opportunity and made money, but the other way around was, try to help the needy people. So that time we came up with a concept that if patient hospital ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಅಂದರೆ ನಾವು ಆಕ್ಸಿಜನ್ ಪೇಷಂಟ್ ಮನೆಗೆ ತಲುಪಿಸೋಣ ಅಂತ, that was the concept we came. Fortunately, ನಾವು ಬೇರೆ NGO ಜೊತೆ ಯಾಕಂದರೆ ಓನ್ಲಿ ಆಕ್ಸಿಜನ್ I was giving, but you need system to deliver oxygen to the patient's home. So aವಾಗ there were a lot of NGOs doing good job. They had ambulances, they had nursing staff. So ಅವ್ರ ಜೊತೆ ನಾವು ಟೈ ಅಪ್ ಮಾಡಿ 24/7 we were giving oxygen to needy patients at their homes. That is the biggest satisfaction we had. And during those almost 2 years, we gave away more than 8,000 oxygen cylinders free of cost to all the needy patients.
And the credit will go not to me, because to the entire Belgaum auction employees together as a family, the credit will go for that. ಥ್ಯಾಂಕ್ ಯು ಸೋ ಮಚ್ ಇಷ್ಟೆಲ್ಲ ಒಂದು ವ್ಯಾಲ್ಯೂಬಲ್ ಇನ್ಫಾರ್ಮೇಷನ್ನ ನಮ್ಮ ಜೊತೆ ಶೇರ್ ಮಾಡೋದಕ್ಕೆ, ನಿಮ್ಮ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡೋದಕ್ಕೆ ಧನ್ಯವಾದಗಳು. Thank you, madam. It was a pleasure meeting you. ಕರ್ಮಣ್ಯವಾಧಿಕಾರಸ್ತೆ ಮಾ ಫಲೇಷು ಕದಾಚನ, ಕರ್ಮಗಳನ್ನು ನೀನು ಮಾಡು, ಫಲಾಫಲಗಳನ್ನು ನನಗೆ ಬಿಡು ಅಂತ ಕೃಷ್ಣ ಹೇಳಿರೋ ಹಾಗೆ ಸ್ಟಾರ್ಟಪ್ಗಳು ಕೆಲಸ ಮಾಡ್ತಾ ಇರ್ತೆ. ಆದರೆ ಅದಕ್ಕೆ ಬೇಕಾಗಿರುವಂತಹ ರಿಸಲ್ಟ್ ಕೊಡುವಂತಹ ಎಲ್ಲ ರೀತಿಯಾದಂತಹ ಕೆಲಸಗಳನ್ನು KDEM ಕಡೆಯಿಂದ ಮಾಡ್ತಾ ಇದೆ. ಸೊ ಈ ಉತ್ತರ ಕರ್ನಾಟಕ ಭಾಗ ಏನಿದೆ, ಇದು ಎಲ್ಲೋ ಹಿಂದುಳಿದಿದೆ ಅನ್ನೋ ಒಂದು ಭಾವನೆ ನಮ್ಮೆಲ್ಲರಲ್ಲೂ ಇತ್ತು. ಆದರೆ ಹಾಗಿಲ್ಲ, ಇದು ಕೂಡ ಎಲ್ಲ ರೀತಿಯಾಗಿ ಎಲ್ಲ ಕ್ಷೇತ್ರಗಳಲ್ಲೂ ಬೆಳವಣಿಗೆ ಆಗ್ತಾ ಇದೆ. ಇಲ್ಲೂ ಕೂಡ ನವೋದ್ಯಮಗಳು ಇನ್ನಷ್ಟು ದೊಡ್ಡ ಮಟ್ಟದಲ್ಲಿ ಬೆಳೆಯಲಿ ಮತ್ತು ನಮ್ಮ ದೇಶದ ಅಭಿವೃದ್ಧಿಗೆ ಕೊಡುಗೆಗಳನ್ನು ನೀಡಲಿ ಅಂತ ನಾವು ಆಶಿಸ್ತಾ ಈ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೀವಿ. ನಮಸ್ಕಾರ.